ಹಲೋ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾವಿಲ್ಲಿ ನೋಡ್ತಿದ್ದ ಹಾಗೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವಾಗ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳನ್ನು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟಿವೆ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕರೆದಿದ್ದಾರೆ, ಅದಕ್ಕೆ ಯಾವ ಕಾಸ್ಟ್ದವ್ರಿಗೆ ಎಷ್ಟು ಹುದ್ದೆಗಳು ಕರೆದಿದ್ದಾರೆ, ಅದಕ್ಕೆ ಅಪ್ಲೈ ಮಾಡಲು ಯಾವ ಕ್ವಾಲಿಫಿಕೇಷನ್ ಬೇಕು, ಅಪ್ಲೈ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ತಪ್ಪದೆ ನಮ್ಮ ವಿಡಿಯೋನು ಪೂರ್ಣವಾಗಿ ನೋಡಿಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ದಕ್ಷಿಣ ಕನ್ನಡದಲ್ಲಿ 73 ಹುದ್ದೆಗಳಿವೆ, ಮಂಡ್ಯದಲ್ಲಿ 73, ಅದೇ ರೀತಿ ರಾಮನಗರದಲ್ಲಿ 80, ಅದೇ ರೀತಿ ರಾಯಚೂರಿನಲ್ಲಿ 125 ಮತ್ತು ಉಡುಪಿಯಲ್ಲಿ 57 ಹುದ್ದೆಗಳು ಖಾಲಿ ಇದ್ದಿದ್ದು. ಇವಾಗ ಅಂಗನವಾಡಿ ಸಹಾಯಕಿ ಹುದ್ದೆಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 262, ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ 268, ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ 136 ಮತ್ತು ರಾಯಚೂರು ಜಿಲ್ಲೆಯಲ್ಲಿ 266, ಅದೇ ರೀತಿ ಉಡುಪಿಯಲ್ಲಿ 136 ಹುದ್ದೆಗಳು ಖಾಲಿ ಇದ್ದಿದ್ದು. ಒಟ್ಟು ಹುದ್ದೆಗಳ ಸಂಖ್ಯೆ 1476 ಹುದ್ದೆಗಳು ಖಾಲಿ ಇದ್ದಿದ್ದು. ವೀಕ್ಷಕರೇ, ಇವು ಎಲ್ಲ ಹುದ್ದೆಗಳನ್ನು ಅಪ್ಲೈ ಮಾಡಲು ಫೀಮೇಲ್ಸ್ ಕ್ಯಾಂಡಿಡೇಟ್ಗಳು ಮಾತ್ರ ಎಲಿಜಿಬಲ್ ಅವರು ಇರ್ತಾರೆ. ಅವರು ಯಾವ ಗ್ರಾಮದವರು ಇದ್ದಿರ್ತಾರೋ, ಯಾವ ವಾರ್ಡ್ ಅಂಗನವಾಡಿ ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೋ ಆ ವಾರ್ಡ್ನಲ್ಲಿದ್ದವರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿರ್ತಾರೆ ಅವರು. ಈಗ ಸಪೋಸ್ ತಿಳ್ಕೊಳ್ಳಿ, ಇವಾಗ ದಕ್ಷಿಣ ಕನ್ನಡ ಅಥವಾ ಮಂಡ್ಯದಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಕರೆದಿದ್ದಾರೋ ಅಥವಾ ಯಾವ ಹಳ್ಳಿಯಲ್ಲಿ ಕರೆದಿದ್ದಾರೋ ಆ ಹಳ್ಳಿಯಲ್ಲಿರುವ ವಾರ್ಡ್ಗಳ ಸಂಖ್ಯೆ ಮುಖಾಂತರ ಆ ವಾರ್ಡ್ನವರಿಗೆ ಮೊದಲ ಆದ್ಯತೆ ನೀಡ್ತಾರೆ. ಅದರೊಳಗೆ ಯಾವ್ಯಾವ ವಾರ್ಡ್ಗಳಿವೆ ಅಂತೇಳಿ ನಾನು ನಿಮಗೆ ನೋಟಿಫಿಕೇಶನ್ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಾವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಯಾವ ವಾರ್ಡ್ದವರಿಗೆ ಯಾವ್ಯಾವ ರೀತಿ ಹುದ್ದೆಗಳಿರ್ತವೆ ಅಂತ. ಅದರೊಳಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಬಂದಿರುತ್ತೆ. ತಾವು ನೋಡ್ಬೋದು ಯಾವ ಗ್ರಾಮ ಅಥವಾ ವಾರ್ಡ್ ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನು ತಿಳಿಯಲು ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಆ ಗ್ರಾಮದ ವಾರ್ಡ್ ಆಯ್ಕೆ ಮಾಡಿ ಕೂಡ ಆ ಮಾಹಿತಿಯನ್ನು ಪಡೆಯಬಹುದಂತ ಹೇಳಿದ್ದಾರೆ ಅವರು. ಇದಕ್ಕೆ ವಿದ್ಯಾರ್ಥಿ ಈ ರೀತಿ ಇದ್ದಿದ್ದು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ದ್ವಿತೀಯ PUC ಪಾಸ್ ಆಗಿರಬೇಕು ಮತ್ತು 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಇವಾಗ ಕನ್ನಡ ಮೀಡಿಯಮ್ದವರು ಕೂಡ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್, ಅಥವಾ ಇಂಗ್ಲೀಷ್ ಮೀಡಿಯಮ್ ಮೊರಾರ್ಜಿ ಆಗಲಿ ಅಂತ ಯಾವುದೇ ಸ್ಕೂಲ್ನಲ್ಲಿ ಓದಿದವರು ಕೂಡ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಇದ್ದಿರ್ತಾರೆ. ಯಾಕಂದರೆ ಅವರು ದ್ವಿತೀಯ ಭಾಷೆಯನ್ನಾಗಿ ಕನ್ನಡನೂ ಓದಿರ್ತಾರೆ. ಬಟ್ ಇಲ್ಲಿ ಕನ್ನಡ ಮೀಡಿಯಮ್ದವರು ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಓದಿರ್ತಾರೆ. ಅಂಥವರು ಕೂಡ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್. ಅದರೊಳಗೆ ಅಂಗನವಾಡಿ ಕಾರ್ಯಕರ್ತರಿಗೆ ದ್ವಿತೀಯ PUC ಪಾಸ್ ಆಗಿರಬೇಕು. ಅದೇ ರೀತಿ ಅಂಗನವಾಡಿ ಸಹಾಯಕರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಅದರೊಳಗೂ ಕೂಡ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬಹುದು ಅಥವಾ ಇಲ್ಲದೇ ಇರಬಹುದು. ಅವರಿಗೆ ಅಂಗನವಾಡಿ ಸಹಾಯಕಿ ಹುದ್ದೆಗಳನ್ನು ತೆಗೆದುಕೊಳ್ಳುತ್ತಾರೆ, ಅದೇನೂ ಅಭ್ಯಂತರ ಇಲ್ಲ. ಅಲ್ಲಿ ಸೂಚನೆ ಏನಂದರೆ, ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮಹಿಳೆಯರಾಗಿರಬೇಕು. ನಾನು ಹೇಳಿದ್ದೆಲ್ಲ ವೀಕ್ಷಕರೇ, ಈ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಎಲಿಜಿಬಲ್ ಅಂತ. ಮತ್ತು ಖಾಲಿ ಇರುವ ಹುದ್ದೆಯ ಅಂಗನವಾಡಿ ಕೇಂದ್ರದ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು. ನೀವು ಅದೇ ಊರಿನವರಾಗಿರಬೇಕು ಅಥವಾ ಸ್ಥಳೀಯರಾಗಿರಬೇಕು, ಅಂದರೆ ಅದೇ ಏರಿಯಾದವರಾಗಿರಬೇಕು, ಅದೇ ವಾರ್ಡ್ನವರಾಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದು ತೊಗೊಂಡು ನಾವು ಕೂಡ ನೀವು ಓದ್ಬೋದು. ಸಾಮಾನ್ಯ ವರ್ಗ ಅಂದರೆ ಎಷ್ಟು ವಯಸ್ಸು ನಿಮಿತ್ತಿರಬೇಕಂದ್ರೆ ಮಿನಿಮಮ್ 19 ವರ್ಷ ಮುಗಿದಿರಬೇಕು, 19 ವರ್ಷ ಆಗಿರಬೇಕು, ಅಥವಾ ಗರಿಷ್ಠ 35 ವರ್ಷ ಒಳಗಡೆ ಇರಬೇಕು. ಅರ್ಜಿ ಶುಲ್ಕ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ಈ ರೀತಿ ಇದ್ದಿದ್ದು, ಸ್ವೀಕೃತವಾದ ಅರ್ಜಿಗಳನ್ನು ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಅಥವಾ ಆಯ್ಕೆ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ವಿಧವೆ, ಅಂಗವಿಕಲ, ಆಸಿಡ್ ಸಂತ್ರಸ್ತೆ ಇತರೆ ಅಂಕಗಳನ್ನು ನೀಡಿ ನೇಮಕ ಮಾಡಲಾಗುತ್ತದೆ. ತಾವು PUC ಮ್ಯಾಗೆ ಅಪ್ಲಿಕೇಶನ್ ಹಾಕಿದರೆ ಅಥವಾ SLC ಮೇಲೆ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಅವ್ರು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಆದ್ಯತೆ ಕೊಡ್ತಾರೆ, ಫಸ್ಟ್ ಪ್ರಿಫರೆನ್ಸ್. ಇಲ್ಲ ಅವರು ಅದೇ ರೀತಿ ಮಾರ್ಕ್ಸ್ ಇರೋ ಸ್ವಲ್ಪ ಅಂಗವಿಕಲ ಆಗಿರ್ಬೋದು, ಆಸಿಡ್ ಸಂತ್ರಸ್ತರಾಗಿರ್ಬೋದು, ಅಥವಾ ವಿಧವೆ ಮಹಿಳೆಯರು ಆಗಿರ್ಬೋದು, ಅಂಥ ಮಹಿಳೆಯರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅವರು ಮಾರ್ಕ್ಸ್ ಕೂಡ ಕಡಿಮೆ ತೊಗೊಂಡ್ರು ಕೂಡ ಮೊದಲ ಆದ್ಯತೆ ಅವ್ರಿಗೆ ಇದ್ದಿರುತ್ತೆ. ತಾವಿಲ್ಲಿ ನೋಡ್ಕೋಬೋದು. ಅರ್ಜಿ ಸಲ್ಲಿಸುವ ವಿಧಾನ ಸೀದಾ ವೆಬ್ಸೈಟ್ ಮುಖಾಂತರ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ವೆಬ್ಸೈಟ್ ಲಿಂಕು ಕೂಡ ನಾನು ಮುಂದಿನ ವಿಡಿಯೋ ಮಾಡ್ತೀನಿ, ಪೂರ್ಣವಾಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ. ತಪ್ಪದೆ ಆ ವಿಡಿಯೋನು ಕೂಡ ನೋಡಿ, ಅದು ನಾಳೆ ವಿಡಿಯೋ ಬಂದೇ ಬರುತ್ತೆ. ಇವಾಗ ಇದು ಅಪ್ಲೋಡ್ ಆಗಿದೆ ಅಂದರೆ ಅದು ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಖಂಡಿತವಾಗಿ. ತಾವು ನೋಡ್ಬೋದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 6 ಸೆಪ್ಟೆಂಬರ್. ಇವಾಗ ಅಪ್ಲಿಕೇಶನ್ ಹಾಕೋ ಡೇಟ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ 29 ಸೆಪ್ಟೆಂಬರ್ ಇದೆ. ಅದೇ ರೀತಿ ಮಂಡ್ಯ ಜಿಲ್ಲೆಯವರಿಗೆ 20 ಸೆಪ್ಟೆಂಬರ್ ಇದೆ. ರಾಮನಗರ ಜಿಲ್ಲೆಯವರಿಗೆ 29 ಸೆಪ್ಟೆಂಬರ್ ಇದೆ. ರಾಯಚೂರು ಜಿಲ್ಲೆಯವರಿಗೆ 29 ಸೆಪ್ಟೆಂಬರ್ ಇದೆ. ಉಡುಪಿ ಜಿಲ್ಲೆಯವರಿಗೆ 20 ಸೆಪ್ಟೆಂಬರ್ ಇದೆ. ಇವಾಗ ಉಡುಪಿ ಮತ್ತು ಮಂಡ್ಯ ಜಿಲ್ಲೆಯವರು ಸ್ವಲ್ಪ ಬೇಗನೆ ಅಪ್ಲಿಕೇಶನ್ಗಳನ್ನು ಹಾಕೋಬೇಕು, ಯಾಕಂದರೆ ಅವರಿಗೆ ಡೇಟ್ ಇನ್ನೂ ಭಾಳ ದಿವಸ ಉಳಿದಿಲ್ಲ, ಭಾಳ ಕಡಿಮೆ ದಿನಗಳು ಉಳಿದಿವೆ. ಅಥವಾ ಅದೇ ರೀತಿ ದಕ್ಷಿಣ ಕನ್ನಡ, ರಾಮನಗರ, ರಾಯಚೂರು ಜಿಲ್ಲೆಯವರು ಇನ್ನೂ ಅವರಿಗೆ 9 ದಿನ ಡೇಟ್ ಹೆಚ್ಚಿಗೆ ಕೊಡ್ತಾರೆ. ಯಾಕಂದರೆ ಅವು ಪೋಸ್ಟ್ಗಳನ್ನು ಕರೆದಿದ್ದು ಇವಾಗ ತಾನೇ ಕರೆದಿದ್ದಾರೆ, 9 ದಿನ ಲೇಟ್ ಮಾಡಿ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅವು. ಇದಕ್ಕೆ ತಾವು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಧಿಸೂಚನೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಡೈರೆಕ್ಟಾಗಿ PDF ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಆ PDF ಡೌನ್ಲೋಡ್ ಮಾಡ್ಕೊಂಡು ಅದರೊಳಗೆ ಯಾವ ರೀತಿ ವಾರ್ಡ್ ಮುಖಾಂತರ ಯಾವ್ಯಾವ ವಾರ್ಡಿಗೆ ಯಾವ್ಯಾವ ಪೋಸ್ಟ್ಗಳು ಖಾಲಿವೆ ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೋಬೋದು. ಸೊ ನಮ್ಮ ವಿಡಿಯೋನ ಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ತಾವು ಈಗ ವಿಡಿಯೋವನ್ನು ನೋಡ್ತಾ ಇದ್ದರೆ
ಈ ವಿಡಿಯೋ ಹೆಲ್ಪ್ಫುಲ್ ಆಗಬೇಕು ಅಂತ ಸ್ವಲ್ಪ ಮಹಿಳೆಯರು ಇದ್ದಿರ್ತಾರೆ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ, ಅವರಿಗೆ ಜಾಬ್ಗಳು ಬೇಕಾಗಿರುತ್ತವೆ. ಅದೇ ಅವರು ತನ್ನದೇ ಆದ ಊರಿನಲ್ಲಿ ಇದ್ದು ತಾವೇ ಇದ್ದ ಊರಿನಲ್ಲಿ ಜಾಬ್ಗಳು ಮಾಡಲು ಬಯಸಿರುವಂಥ ವೀಕ್ಷಕರು ಅಥವಾ ಮಹಿಳೆಯರು ಇದ್ದಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಅವರು ತನ್ನದೇ ಊರಿನಲ್ಲಿ ಅಂಗನವಾಡಿ ಸಹಾಯಕಿ ಅಥವಾ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಜಾಯ್ನ್ ಆಗ್ಬೋದು. ಇದಕ್ಕೂ ಕೂಡ ಸ್ಯಾಲ್ರಿ ಕೂಡ ಒಂದು 15,000 ರೂಪಾಯಿವರೆಗೆ ಇದ್ದಿರುತ್ತೆ ಮಿನಿಮಮ್ ಸ್ಯಾಲ್ರಿ. ಅದಕ್ಕೂ ಕೂಡ ಮ್ಯಾಕ್ಸಿಮಮ್ ಒಂದು 25,000-30,000ವರೆಗೆ ಹೋಗುತ್ತೆ ಅನಿಸುತ್ತೆ. ಸೊ ಈ ವಿಡಿಯೋವನ್ನು ಎಲ್ಲರಲ್ಲಿ ಶೇರ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ಮುಂಬರುವ ಎಲ್ಲ ಜಾಬ್ಸ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಲುಪಿಸ್ತಾ ಬರುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.